ಸಂಗೀತ ವಿನಯ್ ತನಿಷಾ ನಡುವೆ ಮತ್ತೆ ಕಿರಿಕ್. ಬಿಗ್ ಬಾಸ್ ಮನೆಯಲ್ಲಿ 90ನೇ ದಿನದತ್ತ ಆಟ ಮುನ್ನುಗ್ತಾ ಇದೆ. ಇದೀಗ ಸಂಗೀತ ವಿನಯ್ ತನಿಷಾ ನಡುವೆ ವಾಗ್ವಾದ ನಡೆದಿದೆ. ಬಿಗ್ ಬಾಸ್ ಮನೆಯಲ್ಲಿ ಕಳೆದ 2 ವಾರಗಳಿಗೂ ಹೆಚ್ಚು ಜನಗಳಿಗೆ ಅವಕಾಶನೇ ಇಲ್ಲದ ಮಾದರಿಯಲ್ಲಿ ಟಾಸ್ಕ್ಗಳು ಆಗಿದ್ವು. ಕಳೆದ ವಾರವಂತೂ ಸ್ಪರ್ಧಿಗಳ ಕುಟುಂಬದವರು ಮನೆಗೆ ಬಂದಿದ್ರಿಂದ ಯಾವುದೇ ಟಾಸ್ಕ್ ನಡೆದಿರಲಿಲ್ಲ. ಸ್ಪರ್ಧಿಗಳ ಕುಟುಂಬದ ಸದಸ್ಯರ ಕೋರಿಕೆಯನ್ನ ಪರಿಗಣಿಸಿ ತನಿಷಾ ಮನೆಯ ಕ್ಯಾಪ್ಟನ್ ಆದ್ರು. ಆದ್ರೆ ಈ ವಾರ ಮನೆಯ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ತಲೆದೂರುವ ರೀತಿಯಲ್ಲಿ ಟಾಸ್ಕ್ಗಳು ಹೆಚ್ಚಿಗೆ ಕಂಡು ಬರ್ತಾ ಇದೆ. 10 ಲಕ್ಷ ಗೆಲ್ಲಲು ಬಿಗ್ ಬಾಸ್ ಟಾಸ್ಕ್ ಒಂದನ್ನ ನೀಡಿದ್ರು. ನೀರಿನಲ್ಲಿ ಇಳಿದು ಉಸಿರು ಬಿಗಿ ಹಿಡಿದು ಹಾಗೂ ಗುರಿ ಇಡುವ ಕುಶಲತೆ ಬಯಸುವ ಟಾಸ್ಕ್ ಇದಾಗಿರಲಿದೆ ಅಂತ ಬಿಗ್ ಬಾಸ್ ಮೊದಲೇ ಹೇಳಿದ್ರು. ಹಾಗಾಗಿ ಮನೆಯ ಹಲವು ಸ್ಪರ್ಧಿಗಳು ಸಂಗೀತರನ್ನ ಹೊರಗಿಟ್ಟು ವಿನಯ್, ಕಾರ್ತಿಕ್, ಮೈಕಲ್ ಹಾಗೂ ತುಕಾಲಿಯನ್ನ ಆರಿಸಿದ್ರು. ಅಂತಿಮವಾಗಿ ಕ್ಯಾಪ್ಟನ್ ತನಿಷಾ ಕೂಡ ಅದೇ ಆಯ್ಕೆ ಮಾಡಿದ್ರು. ಇದು ಸಂಗೀತಾಗೆ ಸ್ವಲ್ಪವೂ ಇಷ್ಟ ಆಗಲಿಲ್ಲ. ಟಾಸ್ಕ್ ಆಡೋಕೆ ಆಯ್ಕೆ ಆಗದ ಕಾರಣ ಬೇಸರಗೊಂಡಿದ್ದ ಸಂಗೀತ ದಿಸ್ ಇಸ್ ಹೌ ವುಮೆನ್ ಡಸ್ ನಾಟ್ ಟು ವಿನ್ ಅಂತ ಹೇಳಿಕೆ ಕೊಟ್ರು. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಗಂಡು ಹೆಣ್ಣು ಎಂಬ ತಾರತಮ್ಯದ ಬಗ್ಗೆ ದೊಡ್ಡ ವಾಗ್ವಾದನೆ ನಡೆಯಿತು. ಅಸಲಿಗೆ ಗಂಡು ಹೆಣ್ಣು ಎಂಬ ಆಧಾರದ ಮೇಲೆ ಟಾಸ್ಕ್ ನಲ್ಲಿ ಯಾರು ಭಾಗವಹಿಸಬೇಕು ಎಂಬುದರ ಬಗ್ಗೆ ಚರ್ಚೆನೇ ನಡೆದಿರಲಿಲ್ಲ. ಹೀಗಾಗಿ ಸಂಗೀತ ಕೊಟ್ಟ ಹೇಳಿಕೆಯಿಂದ ಬಿಗ್ ಬಾಸ್ ಮನೆಯಲ್ಲಿ ವಿವಾದದ ಕಿಡಿ ಹೊತ್ಕೊಳ್ತು. ಈ ಮಧ್ಯೆ ಟಾಸ್ಕ್ ಅಷ್ಟೇ ಕಾರಣ ಅಲ್ಲ ಮಹಿಳೆ ಗೆಲ್ಲೋದಕ್ಕೆ ಅಂತ ತನಿಷಾ ತಿರುಗೇಟು ಕೊಟ್ರು. ಹಾಲ್ಗೆ ಬಂದ ಬಳಿಕ ವಿನಯ್ ಏನಾಯ್ತು ಅಂತ ಕೇಳಿದ್ರು. ಆಗ ಸಂಗೀತ, ನೀವು ನನಗೆ ಅವಕಾಶ ನೀಡಲಿಲ್ಲ, ಹೀಗ್ ಮಾಡೋದ್ರಿಂದಲೇ ಈ ಮನೆಯಲ್ಲಿ ಮಹಿಳೆಯರು ಗೆಲ್ಲೋದಿಲ್ಲ. ಪುರುಷ ಸ್ಪರ್ಧಿಗಳು ಮಹಿಳೆಯರನ್ನ ವೀಕ್ ಅಂತ ಪರಿಗಣಿಸ್ತಾರೆ, ಆಡಲು ಸಮಾನ ಅವಕಾಶ ನೀಡುವುದಿಲ್ಲ ಅಂತ ಚರ್ಚೆ ಆರಂಭಿಸಿದ್ರು. ಅಪರೂಪಕ್ಕೆ ತಾಳ್ಮೆ ಕಳೆದುಕೊಳ್ಳದೆ ಮಾತನಾಡಿದ ವಿನಯ್, ಮಹಿಳೆ ಪುರುಷ ಎಂಬ ವಿಷಯವನ್ನ ತರಬೇಡ, ಇದು ಕೌಶಲ್ಯ ಆಧಾರಿತ ಟಾಸ್ಕ್ ಅಂದ್ರು. ಮೈಕಲ್ ಇನ್ನು ವಿವರವಾಗಿ, ನಿನಗೆ ಆಡಲು ಅವಕಾಶ ಸಿಗಲಿಲ್ಲ, ಅದಕ್ಕೆ ನಿನಗೆ ಈ ಟಾಸ್ಕ್ಗೆ ಬೇಕಾದ ಕೌಶಲ್ಯ ಇಲ್ಲದೆ ಇರೋದು ಕಾರಣ. ಅದನ್ನ ಹೇಳುವ ಬದಲಿಗೆ ಮಹಿಳೆಯರಿಗೆ ಅವಕಾಶ ನೀಡಲಾಗಿಲ್ಲ ಅಂತ ಹೇಳೋದು ತಪ್ಪು ಅಂದ್ರು. ಅಲ್ಲದೆ ಅದಕ್ಕೆ ಮುಂಚಿನ ಟಾಸ್ಕ್ನಲ್ಲಿ ತನಿಷಾ ಮೊದಲಿಗೆ ಸಂಗೀತ ಹೆಸರನ್ನು ತೆಗೆದುಕೊಂಡು ಅವಕಾಶ ಕೊಟ್ಟಿದ್ದನ್ನ ಕೂಡ ಮೈಕಲ್ ಹೇಳಿದ್ರು. ಬಳಿಕ ಸಂಗೀತ ತಮ್ಮ ಹೇಳಿಕೆಯನ್ನ ಬದಲಾಯಿಸಿಕೊಂಡ್ರು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.